ನಾವು ಜನರ ಸಲ ಹೋರಾಟ ಮಾಡಕತ್ತೀವಿ. ಯಾವುದೇ ಕುಟುಂಬದ ವಿರುದ್ಧ ಹೋರಾಟ, ರಾಜ್ಯಾಧ್ಯಕ್ಷ ಕಸೂರದ ಸಲ ಹೋರಾಟ ಅಲ್ಲ, ಮುಖ್ಯಮಂತ್ರಿ ಅರುಣ್ ಸಲ ಹೋರಾಟ ಅಲ್ಲ, ರೈತರ ಸಲುವಾಗಿ, ಮಠ ಮಂದಿರ ಸಲುವಾಗಿ, ಜನರ ಸಲುವಾಗಿ, ದೇಶಕ್ಕಾಗಿ ನರೇಂದ್ರ ಮೋದಿ ಅವರು ಹೇಳ್ಯಾರ. ವಕಫ್ ಸಂವಿಧಾನದಿಂದ ತೆಗೆದು ಹಾಕಿಕೊಂಡಾರ. ಅದಕ್ಕೆ ಜನಾದೇಶಗಳು ಬೇಕಾಗಿದೆ, ಜನಜಾಗೃತಿ ಬೇಕಾಗಿದೆ. ಜನರಿಗೆ ತಲುಪ ಇಲ್ಲ. ಈ ವಕಫ್ ಅನ್ನೋದು ಎಷ್ಟು ಕಾನೂನು ಇರ್ತದೆ. ಎಷ್ಟೋ ಮಠಾಧೀಶರು ತಮ್ಮ ಮಠಕ್ಕೆ ಉದ್ದಾರ ತಗೊಂಡಿಲ್ಲ. ಈಗ ತೆಗಿಲಕತ್ತಾರ ವಕಫ್ ಆಗ್ಯಾವ ನಮ್ಮ ಬಿಜಾಪುರನಾಗ. ಅದಕ್ಕೆ ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಮುಗಿಸಲಿಕ್ಕೆ ನಾವು ಹೋರಾಟಕ್ಕೆ ಯಾರಿಗೂ ಹೋಗಬಾರ್ದು ಅಂತ ನೋಡಿ ಜನ ಕೂಡ ನಿವೇರಿ ಬರೀರಿ, ಯಾರು ಬಂದೆಲ್ಲ ಕರೀರಿ. ಅವರೆಲ್ಲ ಸೋಷಿಯಲ್ ಮೀಡಿಯಾ ಸದನದ ಬಳಿಕ ತಮ್ಮ ವಿರುದ್ಧ ಕೊಟ್ಟು ರೂಲ್ ತಂದಿರ್ತಾರೆ. ಯತ್ನಾಳ ವಿಚಾರ ಮಾಡಿ ನೀವು ತಿಂಗಳು ಹಂಗೆ ಹೋಗ್ತೀರಿ. ಇನ್ನೊಂದು ವಾರದಲ್ಲಿ ಯತ್ನಾಳ ಉಚ್ಚಾಟನೆ ಸರ್, ಈಗ ಉಪಚುನಾವಣೆಯ ಸೋಲನ್ನ ಎಲ್ಲರೂ ಹೊರಬೇಕಾಗ್ತದೆ ಅಂತ ಯಡಿಯೂರಪ್ಪ ಹೇಳಿರೋ ನೀವು ಬರ್ತೀರಾ? ಗೆದ್ರ ಅವ್ರು ಹೊರಬೇಕು, ಸೋತ್ರ ಕಾರ್ಯಕರ್ತರು ಮಾಡಬೇಕು. ಹೌದು, ಏನು ಆಗ್ತಿಲ್ಲ. ಪಕ್ಷದೊಳಗೆ ನಾವು ಭಾರತ್ ಮಾತಾ ಕಿ ಜೈ ಐತಿ, ಜೈ ನರೇಂದ್ರ ಮೋದಿ, ಅಟಲ್ ಜೈ, ವಾಜಪೇಯಿ ಜೈ. ರಾಜ್ಯ ನಾಯಕರೇ ಇಲ್ಲ, ರಾಜ್ಯಾಧ್ಯಕ್ಷ ಹಿಡ್ಕೊಂಡು ಯಾರು ಇಲ್ಲ. ನೀವು ಎಲ್ಲರೂ ರಾಜ್ಯ ನಾಯಕರಾಗಿ ನಾವು ರಾಜ್ಯ ನಾಯಕರು ಬಿಟ್ಟರೆ ನಾವೇನು ಗ್ರಾಮ ಬಂದಾಗ ವೈಯಕ್ತಿಕ ಪರ್ಸನಲ್ ಕಾರ್ಯಕ್ರಮ ಇದ್ರು ಕೂಡ ನಿಮ್ಮ ಪಕ್ಷದ ಮುಖಂಡರು ನೂರಾರು ಸಂಖ್ಯೆನಲ್ಲಿ ಇರ್ತಿದ್ರಿ. ಈಗ ಒಬ್ರು ಶಾಸಕರಿಲ್ಲ, ಮಾಜಿ ಶಾಸಕರಿಲ್ಲ, ಮುಖಂಡರಿಲ್ಲ. ರಾಜ್ಕುಮಾರ್ ಪಾಟೀಲ್ ಹೊರತುಪಡಿಸಿದ್ರೆ ಇದು ಏನ್ ಅನಿಸ್ತಾ ಇದೆ? ರಾಜ್ಕುಮಾರ್ ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ. ನೋಡ್ತೀರಿ ನೀವು, ನೀವೇ ಅಲ್ಲಿ ಬರ್ತೀರಿ. ಏನ್ರಿ ಟಿಕೆಟ್ ಕೊಡುದು ನಮ್ಮ ಕೈ ಬರ್ತದೆ. ಏನ್ ವಿಚಾರ ನಿಮ್ಮ ಸರ್ಕಾರ ಹೊಂಟ ಸರ್, ನಾವು ಯಾಕೆ ನಾವು ಮುಖ್ಯಮಂತ್ರಿ ಆಗಲ್ಲ, ಯಾರು ಯೋಗ್ಯರಿಲ್ಲ. ನಮ್ಮ ವಿರುದ್ಧ ಯಾರು ಭ್ರಷ್ಟಾಚಾರ ಆರೋಪ, ಯಾರು ಮನೆ ಮುಗಿಸು ನಮ್ಮ ಮ್ಯಾಗ ಆರೋಪಗಳಿಲ್ಲ. ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೀ ಪೊಲೀಸರು ಕೇಸ್ ಹಾಕ್ಲಕತ್ತಾರ. ಅವ್ರು ಯಾರು ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಯತ್ನಾಳೆ 4 ಏನು ಸಿಗ್ತಾರೆ ಕೇಸ್ ಹಾಕಿದ್ರೆ ಹಾಕ್ತಾರೆ. ಪಾಪ ಪೊಲೀಸರಿಗೂ ತಪ್ಪಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಅಂತಿದ್ದೀರಿ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅಥವಾ ಏನಂತ? ಏನ್ ಗೊತ್ತಿಲ್ಲಪ್ಪ ನಿಮಗೆ ಗೊತ್ತಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಬರುತ್ತೆ ಅಂತ ಹೇಳಿದ್ರಿ. ಟಿಕೆಟ್ ಕೊಡೋ ಅಧಿಕಾರ ಯಾಕೆ ಬರಬಾರ್ದು ನಮಗೆ? ನಿಮಗೂ ನಾವು ಟಿಕೆಟ್ ಕೊಡ್ತೀನಿ, ಭಾಳ ಮಂದಿ ಟಿಕೆಟ್ ಕೊಡ್ತೀನಿ.